ನಮ್ಮ ಲೈಫ್‌ನ ನಾವು ಡಿಸೈಡ್ ಮಾಡೋದಲ್ಲ. ಆದರೆ ನಾವು ಬೆಳೆಸ್ಕೊಂಡಂಥ ಹ್ಯಾಬಿಟ್ಸ್, ನಮ್ಮ ಬಿಹೇವಿಯರ್, ನಮ್ಮ ಯೋಚನೆಗಳು, ನಮ್ಮ ಸುತ್ತಲಿನ ಎನ್ವಿರಾನ್ಮೆಂಟ್ ಹಾಗೆಯೇ ಅತಿ ಮುಖ್ಯವಾದ ಸಮಯದಲ್ಲಿ ನಾವು ತಗೊಳ್ಳೋಂಥ ನಿರ್ಧಾರಗಳು ನಮ್ಮನ್ನು ಡಿಫೈನ್ ಮಾಡ್ತವೆ, ನಮ್ಮ ಲೈಫ್‌ನ ಡಿಸೈಡ್ ಮಾಡ್ತವೆ ಅಂತ ಹೇಳ್ತಾರೆ. ಆ್ಯಂಡ್ ಈಗ ಆಗಿರುವಂಥ ಪ್ರಕರಣದಲ್ಲಿ ಇವೆಲ್ಲವನ್ನು ನೀವು ಕನ್ಸಿಡರ್ ಮಾಡಿ, ಹೌದು ಅದು ನಿಜ ಅಂತ ಅರ್ಥ ಮಾಡ್ಕೊಳ್ಬೋದು. ಇಲ್ಲಿ ನಾನು ಆಗಿರೋದ್ರ ಬಗ್ಗೆ ಮತ್ತೆ ಹೇಳಿ ಹೀಗಾಯಿತು ಹಾಗಾಯಿತು ಅಂತ ರಿಪೋರ್ಟ್ ಕೊಡೋದಕ್ಕೆ ಬಂದಿಲ್ಲ. ಅದನ್ನು ಮೀಡಿಯಾದವರು ಮಾಡ್ತಾ ಇದ್ದಾರೆ. ಆ್ಯಸ್ ಎಕ್ಸ್ಪೆಕ್ಟೆಡ್ ಸ್ವಲ್ಪ ಹೆಚ್ಚೇ ಮಾಡ್ತಾ ಇದ್ದಾರೆ. ಈ ಕಡೆ ಪೊಲೀಸ್ನವರು ಕೂಡ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಈ ಕೇಸ್ ಆಲ್ರೆಡಿ ಟೇಬಲ್ ಮೇಲೆ ಕ್ಲಿಯರ್ ಆಗಿ ಹೋಗಿದೆ. ಆ್ಯಂಡ್ ಅದರ ರಿಸಲ್ಟ್ ಏನು ಅನ್ನೋದನ್ನು ಎಲ್ಲ ನೀಟಾಗಿ ಅವರೇ ಡಿಸೈಡ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಅದನ್ನು ಆ ಮುಖ್ಯವಾದ ಡಿಪಾರ್ಟ್ಮೆಂಟ್ಗಳಿಗೆ ಬಿಡೋದು ಒಳ್ಳೆಯದು. ಬಟ್ ಇಲ್ಲಿ ನಾನು ಬಂದದ್ದು ಆ್ಯಂಡ್ ಮುಖ್ಯವಾಗಿ ಈ ವಿಷಯದ ಮೇಲೆ ವಿಡಿಯೋ ಮಾಡ್ತಾ ಇರೋದು ಈಗ ಇರುವಂಥ ಯುವಕರಿಗೆ, ಯೂತ್ಗೆ ಅಟ್ಲೀಸ್ಟ್ ಈ ಮೂಲಕನಾದರೂ ಈ ಸಿಚುವೇಶನ್ನ ರೆಫರೆನ್ಸ್ನಲ್ಲಿ ಇಟ್ಕೊಂಡಾದರೂ ಒಂದಷ್ಟು ವಿಷಯಗಳನ್ನು ತಿಳಿಸೋದಕ್ಕೆ. ಮೊದಲು ನಮ್ಮೆಲ್ಲರಿಗೂ ಕಣ್ಣಿಗೆ ಕಾಣುವಂಥ ಹೊರಗಿನವರ ಬಗ್ಗೆ ಮಾತಾಡೋದಾದರೆ ಎಷ್ಟೊಂದು ಕಡೆ ನಾವು ನೋಡ್ತಾ ಇರ್ತೀವಿ. ಹೆವಿ ಲೋಕಲ್ ಆಗಿ ತಮ್ಮದೇ ಆದ ಒಂದು ಗ್ಯಾಂಗ್ನ ಕಟ್ಕೊಂಡು ದಿನವಿಡೀ ಊರು ಸುತ್ತಕೊಂಡು ಸೈಟ್ ಹೊಡ್ಕೊಂಡು ಅದನ್ನೇ ಹೀರೋಯಿಸಮ್ ಅಂದ್ಕೊಂಡು ಒಂದಷ್ಟು ಚಟಕ್ಕೆ ಬಿದ್ದು ಮನೆಯವರಿಗೆ ಬೆಲೆ ಕೊಡದೇನೆ ಅವರ ಮಾತನ್ನು ಕೇಳ್ದೇನೆ ಲೈಫಲ್ಲಿ ಇದನ್ನೇ ಎಂಜಾಯ್ಮೆಂಟ್ ಅಂತ ತಿಳ್ಕೊಂಡು ಓಡಾಡ್ತಾ ಇರ್ತವೆ. ಆ್ಯಂಡ್ ಇವರೆಲ್ಲ ಬರೀ 16ರಿಂದ 20-22 ವರ್ಷದವರಷ್ಟೇ. ಒಳಗಡೆ ಒಂದು ಒಳ್ಳೆ ಭಾವನೆ ಇರಲ್ಲ, ಏನು ಮಾಡಬೇಕು ಅನ್ನೋ ಗುರಿ ಇರಲ್ಲ, ಚೆನ್ನಾಗಿ ಬದುಕಬೇಕು ಅನ್ನೋ ಹಂಬಲ ಇರಲ್ಲ, ಸುತ್ತಮುತ್ತ ಏನಾಗ್ತಿದೆ ಅನ್ನೋದರ ಅರಿವಿರಲ್ಲ. ಆ್ಯಂಡ್ ಹಂಬಲ್ನೆಸ್ ಅಂತೂ ಇರೋದೇ ಇಲ್ಲ. ಅವರು ಅವರ ಈ ಆ್ಯಟಿಟ್ಯೂಡ್ನಿಂದ, ತಾವು ಅಂಟಿಸ್ಕೊಂಡಿರೋಂಥ ಹ್ಯಾಬಿಟ್ಸ್ನಿಂದ ತಮ್ಮ ಲೈಫ್ನ ಅತಿ ಮುಖ್ಯವಾದ ಘಟ್ಟವನ್ನು ಕಳ್ಕೊಳ್ತಾ ಇರ್ತಾರೆ. ಆ್ಯಂಡ್ ಅದು ರಿಯಲೈಸ್ ಆದಾಗ ಆ್ಯಕ್ಚುಲ್ ಲೈಫ್ ಹೇಗಿದೆ, ನಾನೇನನ್ನು ಕಳ್ಕೊಂಡೆ, ಯಾವ ಸಮಯವನ್ನು ವೇಸ್ಟ್ ಮಾಡಿದೆ ಅಂತ ಗೊತ್ತಾಗುವಷ್ಟೊತ್ತಿಗೆ ಕಾಲ ಮೀರಿ ಹೋಗಿರುತ್ತೆ. ಆ್ಯಂಡ್ ಅವರ ಬದುಕು ಇನ್ನು ಆ ಗಲ್ಲಿಗಳಲ್ಲೇ ಓಡಾಡ್ತಾ ಇರುತ್ತೆ. ಅವರು ಇಲ್ಲ ನಾನು ಇದರಿಂದ ಹೊರಗೆ ಬರಬೇಕು ಅಂದ್ಕೊಂಡ್ರೂ ಕೂಡ ಅದು ಆಗೋದಿಲ್ಲ. ಆ್ಯಂಡ್ ಅವರ ಆ ಸರ್ಕಲ್, ಆ ಹ್ಯಾಬಿಟ್ಸ್ ಅವರನ್ನು ಬಿಡ್ತಾ ಇರೋದಿಲ್ಲ. ಸೊ ಅಂಥವರಲ್ಲಿ ನೀವೊಬ್ಬರಾಗಿದ್ದರೆ ಈ ಸಿಚುವೇಶನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ, ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಿ. ಬಿಕಾಸ್ ಆ್ಯಟಿಟ್ಯೂಡ್ ತೋರಿಸೋದು, ಬೇರೆಯವರಿಗೆ ಬೈಕೊಂಡು ಓಡಾಡೋದು ಅದು ದೊಡ್ಡಸ್ತಿಕೆ ಅಲ್ಲ, ಅದು ನಿಮ್ಮನ್ನು ಇನ್ನೂ ಕೆಳಗೆ ಇಳಿಯುತ್ತೆ. ಆದಷ್ಟು ಹಂಬಲ್ ಆಗಿರಿ. ಫಸ್ಟ್ ಮನೆಯವರಿಗೆ ಗೌರವ ಕೊಡಿ, ಚಟಗಳನ್ನು ಬಿಡಿ, ಆವಾಗ ನೀವು ಓಪನ್ ಆಗ್ತೀರ. ಲೈಫ್ ತುಂಬ ದೊಡ್ಡದಿದೆ. ಎಷ್ಟು ನಮ್ಮ ಲೈಫ್ ಬಗ್ಗೆ ನಾವು ಕಾಳಜಿ ವಹಿಸ್ತೀವೋ ಅಷ್ಟು ನಿಮಗೆ ಅಕ್ಸೆಪ್ಟೆನ್ಸ್ ಜಾಸ್ತಿ ಆಗುತ್ತೆ. ನಿಮಗೆ ಸಿಕ್ಕಿರೋದಕ್ಕೆ ನೀವು ಗ್ರೇಟ್ಫುಲ್ ಆಗಿರ್ತೀರ. ಬಿಕಾಸ್ ಅದನ್ನು ಒಂದ್ಸಲಿ ಕಳ್ಕೊಂಡ್ವಿ ಅಂದರೆ ಅಲ್ಲಿ ಯಾರ ಇನ್ಫ್ಲೂಯೆನ್ಸ್, ಯಾರಿಂದ ಹೀಗಾದೆ, ಯಾಕೆ ಹೀಗಾದೆ, ಇವೆಲ್ಲ ರೀಸನ್ ಕೊಡೋದಕ್ಕೆ ಆಗೋದಿಲ್ಲ. ಹೋಗಿದ್ದು ಹಾಳಾಗಿದ್ದು ನಿಮ್ಮ ಲೈಫ್, ನಿಮ್ಮ ಪ್ರೀಶಿಯಸ್ ಸಮಯ. ಸೊ ಅದಕ್ಕೆ ಬೆಲೆ ಕೊಡಿ. ನಿಮ್ಮ ಲೈಫ್ನ ಫುಲ್ ಕಂಟ್ರೋಲ್ ನಿಮ್ಮ ಕೈಯಲ್ಲೇ ಇರಲಿ. ಸಿಟ್ಟು ಎಲ್ಲರಿಗೂ ಬರುತ್ತೆ, ಕಷ್ಟ ಎಲ್ಲರಿಗೂ ಬರುತ್ತೆ. ಬಟ್ ಆ ಟೈಮಲ್ಲಿ ನಾನೇನು ಡಿಸಿಷನ್ಗಳನ್ನು ತಗೊಂಡೆ ಅನ್ನೋದು ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ. ಆ ಟೈಮ್ನ ಹೇಗೆ ಹ್ಯಾಂಡಲ್ ಮಾಡಿದೆ ಅನ್ನೋದು ನಿಮ್ಮ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದು ಚೆನ್ನಾಗಾಗಬೇಕಂದ್ರೆ ನೀವು ಚೆನ್ನಾಗಿರಬೇಕು. ನೀವು ಚೆನ್ನಾಗಿರಬೇಕು ಅಂದರೆ ನಿಮ್ಮ ಸುತ್ತಲಿನ ಎನ್ವಿರಾನ್ಮೆಂಟ್ ಚೆನ್ನಾಗಿರಬೇಕು. ಆ್ಯಂಡ್ ಅಂಥ ಎನ್ವಿರಾನ್ಮೆಂಟ್ನ, ಅಂಥ ಮೈಂಡ್ಸೆಟ್ನ, ಅಂಥ ವ್ಯಕ್ತಿತ್ವವನ್ನು ಸರಿಪಡಿಸ್ಕೊಳ್ಳೋದು ಹಾಗೆ ರೂಪಿಸ್ಕೊಳ್ಳೋದು ಎಲ್ಲನೂ ನಿಮ್ಮ ಕೈಯಲ್ಲೇ ಇರುತ್ತೆ. ಆ್ಯಂಡ್ ಇದೆ ಕೂಡ. ಇನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಇರೋರ ಕಡೆ ಬರೋದಾದರೆ ಈಗ ಈ ಟ್ರಾಲ್, ರೋಸ್ಟ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಆ್ಯಂಡ್ ಈಗ ಬರ್ತಾ ಇರೋ ಮಕ್ಕಳಿಗೆ ಹೇಗೆ ಆಗಿಬಿಟ್ಟಿದೆ ಅಂದರೆ ಎಲ್ಲದಕ್ಕೂ ಅಫೆಂಡ್ ಆಗೋರೇ ಮನುಷ್ಯರು, ಎಲ್ಲ ವಿಷಯಗಳಲ್ಲೂ ಕಮೆಂಟ್ ಮಾಡೋರೇ ಮನುಷ್ಯರು, ಇದು ಮನುಷ್ಯರ ಒಂದು ಪಾರ್ಟ್ ಅನ್ನೋ ಹಾಗಾಗಿದೆ. ಅದು ಸಿನಿಮಾ ಆಗಲಿ, ಕ್ರಿಕೆಟ್ ಆಗಲಿ ಅಥವಾ ಪೊಲಿಟಿಕ್ಸೇ ಆಗಲಿ. ಕ್ರಿಟಿಸಿಸಮ್ ಕನ್ಸ್ಟ್ರಕ್ಟಿವ್ ಆಗಿದ್ದರೆ ಓಕೆ, ಆ್ಯಂಡ್ ಅದು ಇರಬೇಕು ಕೂಡ ಎಲ್ಲ ವಿಷಯಗಳಲ್ಲೂ. ಆದರೆ ಈ ಟ್ರಾಲ್ಸ್, ಪರ್ಸ್ನಲ್ ಅಟ್ಯಾಕ್ಸ್, ರೋಸ್ಟ್ ಮಾಡೋದು, ಪಿಕ್ಚರ್ಗಳನ್ನು ಎಡಿಟ್ ಮಾಡೋದು, ಮಕ್ಕಳನ್ನು ಬಿಡಲ್ಲ, ಸಣ್ಣ ಸಣ್ಣ ಮಕ್ಕಳನ್ನು. ಅಂದರೆ ಎಲ್ಲ ಮನುಷ್ಯರಲ್ಲೂ ಒಬ್ಬ ಸ್ಯಾಡಿಸ್ಟ್ ಇರ್ತಾನೆ ಅಂತ ಹೇಳ್ತಾರೆ ಪರ್ಸಂಟೇಜ್ ಲೆಕ್ಕದಲ್ಲಿ. ಆ್ಯಂಡ್ ಅದು ಹೆಚ್ಚಾಗಿ ಎಡಿಟೆಡ್ ಪಿಕ್ಚರ್ಗಳಿಂದ, ಅವರು ಹಾಕೋ ಕಮೆಂಟ್ಗಳಿಂದ ಆ ಸ್ಯಾಡಿಸ್ಟ್ಗೆ ಮಜಾ ಸಿಗ್ತಾ ಇರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಅದು ಸ್ಯಾಡ್ಲಿ ನಾರ್ಮಲ್ ಆಗಿಬಿಟ್ಟಿದೆ. ಆ್ಯಂಡ್ ಇದು ಫಿಲ್ಮ್ ಸ್ಟಾರ್ಸ್, ಪೊಲಿಟಿಕಲ್ ಲೀಡರ್ಸ್, ಕ್ರಿಕೆಟ್ ಸ್ಟಾರ್ಸ್ ಇವರಿಗಷ್ಟೇ ಸೀಮಿತ ಆಗಿರಲ್ಲ. ಆ್ಯಕ್ಚುಲಿ ಅವರೇನೂ ಮಾಡಿರಲ್ಲ ಕೂಡ, ಇವರೇ ಅಫೆಂಡ್ ಆಗಿ ಇವರೇ ಎಡಿಟ್ಗಳನ್ನು ಮಾಡೋದು. ಇವ್ರುಗಳನ್ನು ಬಿಟ್ಟು ಕೂಡ ಇನ್ನು ಪೋಸ್ಟ್ಗಳ ಕೆಳಗಡೆ, ಇನ್ಸ್ಟಾಗ್ರಾಮ್ ರೀಲ್ಗಳ ಕೆಳಗಡೆ ಅವುಗಳನ್ನು ಓದೋದಕ್ಕೂ ಆಗಲ್ಲ. ಆ್ಯಂಡ್ ಅದರ ಹಿಂದೆ ಏನೂ ಉದ್ದೇಶ ಇರಲ್ಲ, ಆ ಟೈಮ್ಗೆ ಮಜಾ ಬರುತ್ತಷ್ಟೇ, ಆ ಥರ ಹಾಕ್ಬಿಟ್ರೆ. ಕ್ರಿಯೇಟಿವ್ ಆಗಿದ್ದರೆ ಈವನ್ ಅವರು ಕೂಡ ಎಂಜಾಯ್ ಮಾಡ್ಬೋದೇನೋ. ಬಟ್ ಅದನ್ನೆಲ್ಲ ಮೀರಿ ಹೋಗಿರುತ್ತೆ ಇಲ್ಲಿ ಇರೋರ ಮೆಂಟಾಲಿಟಿ. ಸ್ಪೆಷಲಿ ಟ್ವಿಟರ್ನಲ್ಲಂತೂ ನೀವು ಕೇಳಲೇಬಾರ್ದು. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಜರ್ನಿ ಅಂತ ಇರುತ್ತೆ. ಅವನು ಅವನ ಲೈಫಲ್ಲಿ ಏನೋ ಮಾಡ್ಕೊಂಡಿರ್ತಾನೆ. ಅದು ಇಷ್ಟ ಆದರೆ ಅಪ್ರಿಷಿಯೇಟ್ ಮಾಡಿ, ಇಲ್ಲ ಅಂದರೆ ಇಗ್ನೋರ್ ಮಾಡಿ, ಇಲ್ಲ ನಿಜವಾಗ್ಲೂ ಹಾನೆಸ್ಟಾಗಿ ಏನೋ ಹೇಳಬೇಕು ಅಂದ್ಕೊಂಡ್ರೆ ಅದನ್ನು ಕನ್ಸ್ಟ್ರಕ್ಟಿವ್ ಆಗಿ ಕ್ರಿಟಿಸೈಸ್ ಮಾಡಿ. ಅದು ಬಿಟ್ಟು ಸುಮ್ಮನೆ ಒಂದು ಹೇಟ್ ಸ್ಪ್ರೆಡ್ ಮಾಡೋದು, ಆಡ್ಕೊಳ್ಳೋದು, ದಿಸ್ ಇಸ್ ನಾಟ್ ಹೀರೋಯಿಸಮ್ ಅಲ್ವಾ? ಇದು ಒಳ್ಳೆಯದಲ್ಲ ಯಾರಿಗೇ ಆಗಲಿ. ಅದು ನಿಮ್ಮನ್ನು ನೆಗೆಟಿವ್ ಮಾಡ್ತಾ ಹೋಗುತ್ತೆ. ನೀವು ಲೈಫ್ನ ನೋಡೋ ಪರ್ಸ್ಪೆಕ್ಟಿವ್ನೇ ಚೇಂಜ್ ಮಾಡಿಬಿಡುತ್ತೆ. ನಿಮಗೆ ಒಳ್ಳೆಯದು ಕಾಣಿಸೋದೇ ಇಲ್ಲ, ತಪ್ಪು ಸರಿ ಡಿಫ್ರೆನ್ಸ್ ಗೊತ್ತಾಗಲ್ಲ. ನೀವು ಬಾವಿಲಿರೋ ಕಪ್ಪೆ ಥರ ನೀವು ಮಾಡಿದ್ದೆ ಸರಿ ಅಂತ ಅಂದ್ಕೊಂಡು ಅದನ್ನೇ ನಂಬ್ಕೊಂಡು ಕೂತಿರ್ತೀರ. ಒಂದು ಕೆಟ್ಟ ಕಮೆಂಟ್ ತುಂಬಾ ಎಫೆಕ್ಟ್ ಕೊಡುತ್ತೆ. ಆ್ಯಂಡ್ ಅದು ಆ ಥರ ಕಮೆಂಟ್ ಮಾಡೋದು ನಾರ್ಮಲ್ ಆಗಿಬಿಟ್ಟಿದೆ. ಮನುಷ್ಯರಲ್ಲಿ ಇರುವಂಥ ಅತ್ಯಂತ ಇಂಪಾರ್ಟೆಂಟ್ ಫೀಚರ್ ಅಂದರೆ ಅದು ಎಂಪತಿ ಅಂತ ಅಂತಾರೆ.
ಅಂದರೆ ಮುಂದ್ಗಡೆ ಇರೋನ ಕಷ್ಟ ನೋಡಿ ನಮಗೆ ಬೇಜಾರಾಗುತ್ತೆ ಅಂತ. ಹೆಲ್ಪ್ ಮಾಡೋದು, ಸಮಾಧಾನ ಹೇಳೋದು ಅದು ಸೆಕೆಂಡ್ರಿ. ಬಟ್ ಮೊದಲನೇದಾಗಿ ಅದು ನಮ್ಮನ್ನು ಟಚ್ ಮಾಡಿ ನಮ್ಮಲ್ಲೊಂದು ಭಾವನೆಯನ್ನು ಹುಟ್ಟಿಸತ್ತೆ ಅಂತ. ಸೊ ಅದನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಈಗ ಹೆಂಗಾಗಿದೆ ಅಂದರೆ, ಯಾರಾದರೂ ತುಂಬ ಕೈಂಡ್ ಆಗಿದ್ರೆ ಅವರನ್ನು ಎತ್ತಿ ಹೊಗಳ್ತಾ ಇದ್ದೀವಿ, ಆ ಮಟ್ಟಿಗೆ ಬಂದಿದೆ. ಬಟ್ ಕೈಂಡ್ನೆಸ್ ಅನ್ನೋದು ಪ್ರತಿಯೊಬ್ಬರ ಮನುಷ್ಯರಲ್ಲಿ ಇರಬೇಕಾದಂಥ ಅತಿ ಬೇಸಿಕ್ ಫೀಲಿಂಗ್. ಮನುಷ್ಯರ ಅವ್ರು ಕೈಂಡ್ ಬಿಡು ಅನ್ನೋ ಥರ. ಬಟ್ ಅದೆಲ್ಲ ಕಳ್ಕೊಳ್ತಾ ಇದ್ದೀವಿ. ಆಲ್ರೆಡಿ ಕಳ್ಕೊಂಡಾಗಿದೆ ಅನ್ನೋ ಫೀಲಿಂಗ್ ಬರುತ್ತೆ ಈ ಪ್ಲ್ಯಾಟ್ಫಾರ್ಮ್ಗಳನ್ನು ನೋಡಿದ್ರೆ. ವಿಚ್ ಶುಡ್ ನಾಟ್ ಹ್ಯಾಪನ್. ದಿಸ್ ಇಸ್ ನಾಟ್ ಅಸ್, ನಾಟ್ ಅಟ್ ಆಲ್. ಆ್ಯಸ್ ಎ ಸೊಸೈಟಿ ನಾವಿನ್ನೂ ಬೆಟರ್ ಆಗಬೇಕು. ಇನ್ನೊಬ್ಬರ ಜೀವನಕ್ಕೆ ನಾವು ಸ್ಪಂದಿಸ್ತಾ ಇದ್ರೂ ಪರವಾಗಿಲ್ಲ, ಬಟ್ ಅದನ್ನು ಡಿಸ್ರೆಸ್ಪೆಕ್ಟ್ ಅಂತೂ ಮಾಡಬಾರ್ದು ಅಲ್ವಾ? ಅವ್ರು ಮಾಡ್ತಾರೆ, ಆ ಪಾರ್ಟಿಯವ್ರು ಮಾಡ್ತಾರೆ, ಈ ಗ್ರೂಪ್ ಅವ್ರು ಮಾಡ್ತಾರೆ. ಇದು ಒನ್ ಆಫ್ ದ ವರ್ಸ್ಟ್ ಡಿಫೆನ್ಸ್. ನಿಮ್ಮ ಕೈಯಲ್ಲಿರೋ ಫೋನಿಂದ ನೀವೇನು ಮಾಡ್ತೀರಾ ಅನ್ನೋದು ನಿಮ್ಮನ್ನು ಡಿಫೈನ್ ಮಾಡುತ್ತೆ. ನೀವು ಬೇರೆಯವರ ಹೆಸರಲ್ಲೇ ಮಾಡ್ಬೋದು, ಹೆಸರು ಇಲ್ದೇ ಮಾಡ್ಬೋದು, ಅಥವಾ ಬೇರೆಯವರ ಫೋಟೋ ಅಲ್ಲೇ ಮಾಡ್ಬೋದು, ಫೋಟೋ ಇಲ್ದನೂ ಮಾಡ್ಬೋದು. ಬಟ್ ಅಲ್ಲಿರುವಂಥ ಮೆಂಟ್ಯಾಲಿಟಿ, ಆ ಕಮೆಂಟ್ ಮಾಡಿಸಿದಂಥ ಕಾನ್ಸೈಸ್ ಎಲ್ಲ ನೀವೇ ಆಗಿರ್ತೀರ. ಒಂಚೂರು 2 ವರ್ಷ, 3 ವರ್ಷ, 5 ವರ್ಷದ ನಂತರ ನೀವಾಗೆ ಆ ಲೈಫ್ನ ಅರ್ಥ ಮಾಡ್ಕೊಂಡಾಗ ಆವಾಗ ವಾಪಸ್ ಬಂದು ನೋಡಿದ್ರೆ ನಿಮಗೇನೆ ಬೇಜಾರಾಗುತ್ತೆ ನೀವು ಮಾಡಿದಂಥ ಕೆಲಸಗಳಿಂದ. ಸೊ ಒಬ್ಬ ದೊಡ್ಡ ಸ್ಟಾರ್ನ ಸಿನಿಮಾದಲ್ಲಿ ಮೆಸೇಜನ್ನು ಇಟ್ಟರೆ, ದೊಡ್ಡ ಸ್ಟಾರ್ ಏನೇ ಒಂದು ಮೆಸೇಜನ್ನು ಹೇಳಿದರೆ ಅದು ಹೆಚ್ಚು ಜನಕ್ಕೆ ತಲುಪತ್ತೆ ಅನ್ನೋ ಭಾವನೆ ಇದೆ. ಅದೇ ರೀತಿ ಒಬ್ಬ ಸ್ಟಾರ್ನ ರಿಯಲ್ ಲೈಫ್ ಜೀವನದಿಂದನೂ ಅವರ ಡಿಸಿಷನ್ಗಳಿಂದನೂ ನಾವು ಒಂದಷ್ಟನ್ನು ಕಲಿಬೋದು ಅನ್ನೋದನ್ನು ಹೇಳೋದಕ್ಕೆ ಬಂದೆ ಅಷ್ಟೇ. ಯಾಕಂದರೆ ಸಿನಿಮಾನ ಫಾಲೋ ಮಾಡೋರು, ಸ್ಪೆಷಲಿ ಈ ಫ್ಯಾನಿಸಮ್ನ ಬೆಳೆಸ್ಕೊಂಡಿರೋರು, ಈ ಟ್ರಾಲ್ಸ್, ಎಡಿಟ್ಸ್ ಇವುಗಳಲ್ಲಿ ಭಾಗಿಯಾಗೋರು ಅರೌಂಡ್ 17ರಿಂದ 25, 27 ವರ್ಷದ ಒಳಗಿನವರು ಇರ್ತಾರೆ. ಅದರ ಮೇಲ್ಗಡೆ ಇರೋರು ಸ್ಲೋ ಆಗಿ ಲೈಫ್ನಲ್ಲಿ ಬ್ಯುಸಿ ಆಗೋದಕ್ಕೆ ಶುರು ಆಗ್ತಾರೆ, ಇದರಿಂದ ಹೊರಗೆ ಬರ್ತಾರೆ. ಬಟ್ ಅಷ್ಟರಲ್ಲಿ ಏನೇನೋ ಆಗಿರುತ್ತೆ. ನೀವೇ ನಿಮ್ಮ ಲೈಫ್ನ ಹಾಳು ಮಾಡ್ಕೊಂಡಿರ್ತೀರ, ಅಥವಾ ನಿಮ್ಮ ಕೆಟ್ಟ ಕಮೆಂಟ್ಗಳು, ನಿಮ್ಮ ಬಿಹೇವಿಯರ್ ಇನ್ನೊಬ್ಬರ ಲೈಫಲ್ಲಿ ಎಫೆಕ್ಟನ್ನು ಬೀರಿರುತ್ತೆ. ಸೊ ಇವುಗಳಿಂದ ದೂರ ಇರಿ. ನೀವು ಇವುಗಳಲ್ಲಿ ಒಬ್ಬರಾಗಿದ್ದರೆ ಅರ್ಥ ಮಾಡಿಕೊಂಡು ಹಿಂದೆ ಸರಿರಿ. ಯಾಕಂದರೆ ಇದು ನಿಮಗೂ ಸೇರಿಸಿ ಯಾರಿಗೂ ಒಳ್ಳೆಯದಲ್ಲ. ಬಿ ಹಂಬಲ್, ಬಿ ರೆಸ್ಪೆಕ್ಟ್ಫುಲ್, ಬಿ ಕೈಂಡ್, ಫೈನಲಿ ಬಿ ಅ ಹ್ಯೂಮನ್. ಮತ್ತೆ ಸಿಗೋಣ.